ರಾಧೇಶ್ಯಾಮ್ಗೆ ಉಸಿರಾಡೋಕ್ಕೂ ಕಷ್ಟ ಆಗ್ತಿತ್ತು. ಹೀಗಾಗಿ ಆಸ್ಪತ್ರೆಗೆ ಹೋದ. ವೈದ್ಯರು ಬೈಪಾಸ್ ಸರ್ಜರಿ ಮಾಡಬೇಕು ಅಂತ ಹೇಳ್ತಾರೆ. ಖಾಸಗಿ ಆಸ್ಪತ್ರೆಯಲ್ಲಿ ಆತನಿಗೆ ಅಷ್ಟು ದೊಡ್ಡ ಸರ್ಜರಿ ಮಾಡಿಸಿಕೊಳ್ಳುವುದಕ್ಕೆ ಕಾಸು ಹೊಂದಿಸುವುದಕ್ಕೆ ಸಾಧ್ಯವಿಲ್ಲ. ಆದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕಾಯುವುದಕ್ಕೂ ಕೂಡ ಸಾಧ್ಯ ಇಲ್ಲ. ರಾಧೇಶ್ಯಾಮ್ ಆಯುಷ್ಮಾನ್ ಸ್ಕೀಮ್ನ ಅಡಿಯಲ್ಲಿ ಬರುವಷ್ಟು ಬಡವನೂ ಅಲ್ಲ, ಖಾಸಗಿ ಆಸ್ಪತ್ರೆಗಳ ಬಿಲ್ ಭರಿಸುವಷ್ಟು ಶ್ರೀಮಂತನೂ ಅಲ್ಲ. ಇಂಥ ವಿಷಯದಲ್ಲಿ ಮಧ್ಯಮ ವರ್ಗದ ಸಂಘರ್ಷ ಅತ್ಯಂತ ಸಂಕೀರ್ಣವಾದದ್ದು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸುಮಾರು 10 ರಿಂದ 11 ತಿಂಗಳುಗಳ ಕಾಲ ಕಾಯಬೇಕಾಗುತ್ತೆ. ದಿನ ಕಳೆದಂತೆ ರಾಧೇಶ್ಯಾಮ್ ಆರೋಗ್ಯ ಕ್ಷೀಣಿಸುತ್ತಿದೆ. ಅವರಿಗೆ ಬದುಕುಳಿಯುವ ಆಸೆಯೂ ಕೂಡ ಈಗ ಬತ್ತಿ ಹೋಗ್ತಿದೆ. ಶೀಘ್ರದಲ್ಲಿಯೇ ಸರ್ಕಾರ ಬಜೆಟ್ ಘೋಷಣೆ ಮಾಡ್ತಿದೆ ಅಂತ ಅವರಿಗೆ ತಿಳಿದಿದೆ. ಈ ಬಾರಿಯ ಬಜೆಟ್ಗೆ ಎಲೆಕ್ಷನ್ ದೃಷ್ಟಿಕೋನವೂ ಕೂಡ ಇದೆ. ಮತದಾರರನ್ನ ಮೆಚ್ಚಿಸುವುದಕ್ಕೆ ಸರ್ಕಾರಗಳು ದೊಡ್ಡ ದೊಡ್ಡ ಘೋಷಣೆಗಳನ್ನ ಮಾಡ್ತವೆ. ಈ ಬಾರಿಯ ಬಜೆಟ್ನಿಂದ ರಾಧೇಶ್ಯಾಮ್ ನಿರೀಕ್ಷೆ ಇಲ್ಲಿದೆ. ಎಲ್ಲರಿಗೂ ಆಯುಷ್ಮಾನ್ ಕಾರ್ಡ್ ಸೌಲಭ್ಯವನ್ನ ಕೊಡ್ಲಿ ಅಂತ ರಾಧೇಶ್ಯಾಮ್ ಬಯಸ್ತಿದ್ದಾರೆ. ಇದಕ್ಕೆ ಮಧ್ಯಮ ವರ್ಗದಿಂದ ಸ್ವಲ್ಪ ಹಣವನ್ನ ತೆಗೆದುಕೊಂಡ್ರೂ ಸರಿ, ಚಿಕಿತ್ಸೆಯ ಒಂದಷ್ಟು ಹೊರೆ ಕಡಿಮೆಯಾಗಬೇಕಿದೆ. ಸದ್ಯ 10 ಕೋಟಿ ಬಡ ಕುಟುಂಬಗಳಿಗೆ ಅಂದ್ರೆ 55 ಕೋಟಿ ಜನರಿಗೆ ಪ್ರಯೋಜನ ಮಾಡಿಕೊಡ್ತಾ ಇದೆ. ಎರಡನೆಯ ಗ್ಯಾರಂಟಿ ಅಂದ್ರೆ ಆಯುಷ್ಮಾನ್ ಕಾರ್ಡ್ ಮಾಡಿದ ನಂತರ ಚಿಕಿತ್ಸೆ ಪಡೆಯೋದು. ಆಯುಷ್ಮಾನ್ ಕಾರ್ಡ್ ಇದ್ರೂ ಕೂಡ ಚಿಕಿತ್ಸೆಯನ್ನ ಪಡೆಯೋದಕ್ಕೆ ಸಾಧ್ಯವಾಗದ ಹಲವು ಉದಾಹರಣೆಗಳು ರಾಧೇಶ್ಯಾಮ್ ಕಿವಿಗೆ ಬಿದ್ದಿವೆ. ಇದಕ್ಕೆ ಕಾರಣವೇನೆಂದರೆ ಆಯುಷ್ಮಾನ್ ಕಾರ್ಡ್ ಇದ್ರೂ ಕೂಡ ಈ ಸ್ಕೀಮ್ಗೆ ಹಲವು ಆಸ್ಪತ್ರೆಗಳು ಲಿಂಕ್ ಆಗಿರೋದಿಲ್ಲ. ದೆಹಲಿ, ಒಡಿಶಾ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಆಯುಷ್ಮಾನ್ ಸ್ಕೀಮ್ ಅನ್ವಯಿಸುವುದಿಲ್ಲ. ಹೀಗಾಗಿ ಈ ಸರ್ಕಾರಗಳ ವ್ಯಾಪ್ತಿಗೆ ಬರುವ ಆಸ್ಪತ್ರೆಗಳಲ್ಲಿ ಆಯುಷ್ಮಾನ್ ಕಾರ್ಡ್ ಉಪಯೋಗ ಆಗೋದಿಲ್ಲ. ಇನ್ನು ಮೂರನೆಯ ಗ್ಯಾರಂಟಿ ಅಂದರೆ ಆಯುಷ್ಮಾನ್ ಭಾರತ್ ಸ್ಕೀಮ್ನ ಅಡಿಯಲ್ಲಿ ವಿಮೆಯ ಕವರನ್ನ 5 ಲಕ್ಷ ರೂಪಾಯಿಯಿಂದ 10 ಲಕ್ಷಕ್ಕೆ ಅಥವಾ 15 ಲಕ್ಷ ರೂಪಾಯಿಗೆ ಏರಿಕೆ ಮಾಡೋದು. ದಿನದಿಂದ ದಿನಕ್ಕೆ ಚಿಕಿತ್ಸೆಯ ವೆಚ್ಚ ಹೆಚ್ಚುತ್ತಲೇ ಇದೆ. ಔಷಧಿಗಳು ಮತ್ತು ಸರ್ಜರಿಗಳ ಹಣದುಬ್ಬರವೂ ಕೂಡ ಆಹಾರ ಹಣದುಬ್ಬರಕ್ಕಿಂತ ತುಂಬಾ ಹೆಚ್ಚಾಗಿದೆ. ಡಿಸೆಂಬರ್ನಲ್ಲಿ ಆಹಾರ ಹಣದುಬ್ಬರದ ದರ 9.5% ಆಗಿತ್ತು. ವೈದ್ಯಕೀಯ ವೆಚ್ಚಗಳ ಹಣದುಬ್ಬರ ದರ 14% ಆಗಿತ್ತು. ಅಂಗಕಸಿ ಮತ್ತು ಕ್ಯಾನ್ಸರ್ ಚಿಕಿತ್ಸೆಗಳಂತವುಗಳಿಗೆ 10 ರಿಂದ 15 ಲಕ್ಷಕ್ಕೂ ಹೆಚ್ಚು ಖರ್ಚಾಗ್ತಿದೆ. ಇಂತಹ ಸಂದರ್ಭದಲ್ಲಿ ಆಯುಷ್ಮಾನ್ ಭಾರತ್ ಸ್ಕೀಮ್ನ ವ್ಯಾಪ್ತಿಯನ್ನ ಹೆಚ್ಚಿಸುವುದು ಅತ್ಯಂತ ಅಗತ್ಯ. ಇನ್ನು ಅವರ ಪ್ರದೇಶದಲ್ಲಿರುವ ಪ್ರೈಮರಿ ಹೆಲ್ತ್ ಸೆಂಟರ್ ಅಂದ್ರೆ PHC ಕೂಡ ಇನ್ನೂ ಸ್ವಲ್ಪ ಸುಧಾರಿಸಬೇಕಿದೆ. ಅದರಲ್ಲೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿರುವ ಸರ್ಕಾರಿ ಆಸ್ಪತ್ರೆಗಳ ಸುಧಾರಣೆಯ ಬಗ್ಗೆ ಗಮನ ಹರಿಸಬೇಕಿದೆ. ವೈದ್ಯರು 24 ಗಂಟೆಯೂ ಸಿಗುವಂತಿರಬೇಕು. ಚಿಕಿತ್ಸೆಗೆ ಆಧುನಿಕ ವ್ಯವಸ್ಥೆ, ಆಂಬ್ಯುಲೆನ್ಸ್ ಸೌಲಭ್ಯ ಮತ್ತು ಕಡಿಮೆ ದರದಲ್ಲಿ ಔಷಧಿಗಳ ಲಭ್ಯತೆ ಇವೆಲ್ಲವೂ ಇದ್ರೆ ಖಾಸಗಿ ಆಸ್ಪತ್ರೆಗಳ ಮೇಲೆ ಅವಲಂಬನೆ ಕಡಿಮೆಯಾಗುತ್ತೆ. ಈ ವರ್ಷ ರಾಧೇಶ್ಯಾಮ್ಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಯಾವ ಸ್ಕೀಮ್ಗಳಿರ್ತವೆ ಎಂಬ ಬಗ್ಗೆ ತುಂಬಾನೇ ಕುತೂಹಲವಿದೆ.